ಈ ಒಂದು ರಾಷ್ಟ್ರೋತ್ಥಾನದ ಅದ್ಭುತವಾದಂಥ ವಿದ್ಯಾಸಂಸ್ಥೆಯ ಸೆಕ್ರೆಟರಿಯಾಗಿ, ಜನರಲ್ ಸೆಕ್ರೆಟರಿಯಾಗಿ, ಇದರ ಸ್ಥಾಪಕ, ಪೋಷಕ, ಪ್ರೇರಕ ಶಕ್ತಿಗಳಲ್ಲಿ ಒಂದು ಶಕ್ತಿಯಾಗಿ ಸನ್ಮಾನ್ಯರಾದಂಥ ಶ್ರೀಯುತರಾದಂಥ ದಿನೇಶ್ ಹೆಗಡೆ ಅವರು ಬಹಳ ಅದ್ಭುತವಾದ ಕಾರ್ಯಗಳನ್ನು ಶೈಕ್ಷಣಿಕ ವಲಯದಲ್ಲಿ, ಕ್ಷೇತ್ರದಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ. ಇದು ಸ್ಥಾಪನೆ ಆದಾಗಿನಿಂದ ಈ ಒಂದು ಬಹಳ ಸಂತೋಷ ಅನಿಸುತ್ತೆ ನನಗೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ. ಬೆಳಗ್ಗೆ ನಾನು ಆದಷ್ಟು ಬೆಳಗಿನ ಕಾರ್ಯಕ್ರಮಗಳನ್ನು ಒಪ್ಕೊಳ್ಳಲ್ಲ. ನಮ್ಮ ದೈನಂದಿನ ನಿತ್ಯ ಚಟುವಟಿಕೆಗಳಿರುತ್ತೆ. ಆದರೂ ದಿನೇಶ್ ಹೆಗಡೆ ಅವರು ಬರ್ತಾ ಇದ್ದಾರೆ. ರಾಷ್ಟ್ರೋತ್ಥಾನದ ಸಂಸ್ಥೆಯಲ್ಲಿ ಮಕ್ಕಳಿಗೆ ಇದು ಅಕ್ಷರಾಭ್ಯಾಸದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಪ್ರಧಾನ ಆಚಾರ್ಯರಾಗಿರುವಂಥ ಅರುಣಕುಮಾರಿ ಅವರು ಇದ್ದಾರೆ. ಎಲ್ಲ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರೇ. ಮುಖ್ಯವಾಗಿ ಈ ಒಂದು ವಿಶಿಷ್ಟವಾದಂಥ ಸಂಸ್ಕಾರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಮಕ್ಕಳೊಂದಿಗೆ ಆಗಮಿಸಿ ಬೆಳಗ್ಗೆನೇ ಅತ್ಯಂತ ಉತ್ಸಾಹದಿಂದ ಬಂದಿರುವಂಥ ಎಲ್ಲ ಪೋಷಕ ವರ್ಗದವರೇ, ಪುಟಾಣಿ ಮಕ್ಕಳೇ. ಆದರೆ ಇವತ್ತಿನ ಕಾರ್ಯಕ್ರಮದ ಒಂದು ಸಾಂಕೇತಿಕ ಮಹತ್ವ ಏನು ಅನ್ನೋದನ್ನು ನಿಮಗೆ ನಾನು ತಿಳಿಸಲೇಬೇಕು. ಇದು ಬೆಂಗಳೂರು ನಗರ. ಇಲ್ಲಿ ವಿದ್ಯೆಯೇ ವ್ಯಾಪಾರವಾಗಿರುವಂಥ ಒಂದು ದೊಡ್ಡ ಪ್ರಪಂಚದಲ್ಲಿ ನಾವೆಲ್ಲ ವಾಸಿಸ್ತಾ ಇದ್ದೇವೆ. ಯಾವ ಭಾರತ ದೇಶದಲ್ಲಿ ಜ್ಞಾನ ಮತ್ತು ಆಹಾರ ಇದಕ್ಕೆ ಒಂದು ಫೈನಾನ್ಷಿಯಲ್ ಡೈಮೆನ್ಷನನ್ನು ಕೊಟ್ಟಿರಲಿಲ್ಲ ನಮ್ಮ ಪೂರ್ವಜರು. ಇದಕ್ಕೆ ಆರ್ಥಿಕ ಆಯಾಮ ಇರಲಿಲ್ಲ. ಇದು ವ್ಯಾಪಾರವಾಗಿರಲಿಲ್ಲ. ಇದನ್ನು ಕೊಳ್ಳುವ ಮಾರುವ ಪ್ರವೃತ್ತಿ ನಮ್ಮದಾಗಿರಲಿಲ್ಲ. ಅಂಥ ದೊಡ್ಡ ಪರಂಪರೆಯ ಇತ್ತೀಚಿನ ನಮ್ಮ ಎಲೆ ಚಿಗುರುಗಳು ನಾವೆಲ್ಲ. ಮಹಾವೃಕ್ಷದ ಈ ಎಲೆ ಚಿಗುರು ಈಗ ತಾನೇ ಕಂಡು ಬಿಡ್ತಾ ಇರುವಂಥ ಎಲೆಗೆ ಮಹಾವಟವೃಕ್ಷದ ಮಹತ್ವ ಗೊತ್ತಿಲ್ಲ. ಅದು ಈಗ ತಾನೇ ಕಂಡು ಬಿಡ್ತಾ ಇದೆ ಎಲೆ. ಆದರೆ ವಟವೃಕ್ಷದ ಬಗ್ಗೆ ತಿಳ್ಕೊಳ್ಳೋದು ಎಲೆಗೆ ಘನತೆ ತಂದು ಕೊಡುತ್ತೆ. ಯಾಕೆಂದರೆ ಆ ವಟವೃಕ್ಷದ ಭಾಗವಾಗಿ ಈ ಎಲೆ ಇದೆ. ಹಾಗೆಯೇ ಈ ಭವ್ಯ ಭಾರತದ ಭರತಖಂಡದ ಆರ್ಯಾವರ್ತ, ಬ್ರಹ್ಮಾವರ್ತ, ಭರತಖಂಡ, ಭರತವರ್ಷ ಅಂತ ಎಲ್ಲ ಶಬ್ದಗಳಿಂದ ನಾವು ಯಾವ ದೇಶವನ್ನು ಕುರಿತು ಸಂಬೋಧನೆ ಮಾಡ್ತಾ ಇದ್ದೀವೋ ಆ ದೇಶದ ಮಹತ್ವವನ್ನು ನಾವು ತಿಳ್ಕೊಳ್ಳದೆ ಹೋದರೆ ನಮ್ಮಂಥ ನತದೃಷ್ಟರು ಯಾರೂ ಈ ಪ್ರಪಂಚದಲ್ಲಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ? ಸಮಗ್ರವಾದಂಥ ಐತಿಹಾಸಿಕ ಜ್ಞಾನ, ಹಿನ್ನೆಲೆ, ಅವಲೋಕನ ಸಾಧ್ಯವಾಗುವಂಥ ಇದನ್ನು ಮಾಡುವಷ್ಟು ಬೌದ್ಧಿಕ ಸಾಮರ್ಥ್ಯ ಇದ್ದವರಿಗೆ ಈ ಶಬ್ದಗಳು ಅರ್ಥವಾಗ್ಬೋದು, ಈ ಭಾವನೆಗಳು ಅವರಿಗೆ ತಟ್ಟಬಹುದು. ನಾಗರಿಕತೆ ಕಗ್ಗತ್ತಲೆಯಲ್ಲಿ ತಡಕಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅತಿ ಪುರಾತನ ಕಾಲದಿಂದ ಇತಿಹಾಸ ಇಣುಕಿ ಹಾಕಿ ನೋಡುವುದಕ್ಕೂ ಸಾಧ್ಯವಿಲ್ಲದಷ್ಟು ಹಿಂದಿನ ಕಾಲದಿಂದ ಜಗತ್ತಿಗೆ ಜ್ಞಾನವನ್ನು ಮತ್ತು ಸಂಪತ್ತನ್ನು ಪರಿಚಯ ಮಾಡಿಸಿದಂಥ ಹೆಗ್ಗಳಿಕೆ ನಮ್ಮ ಪೂರ್ವಜರದು. ಅರ್ಥ ಆಗ್ತಾ ಇದೆಯಲ್ಲ? ಸ್ವಾಮಿ ವಿವೇಕಾನಂದರ ಶಬ್ದದಲ್ಲಿ ಹೇಳೋದಾದರೆ, ದಿಸ್ ಈಸ್ ದ ಏನ್ಷಿಯಂಟ್ ಎಟರ್ನಲ್ ಲ್ಯಾಂಡ್ ವೇರ್ ವಿಸ್ಡಮ್ ಮೇಡ್ ಇಟ್ಸ್ ಹೋಮ್ ಬಿಫೋರ್ ಇಟ್ ವೆಂಟ್ ಇನ್ ಟು ಎನಿ ಅದರ್ ಪಾರ್ಟ್ಸ್ ಆಫ್ ದ ಗ್ಲೋಬ್. ಅಂದರೆ ನಾಗರಿಕತೆಗಳ ತವರೂರು, ಜಗತ್ತಿಗೆ ಸಂಸ್ಕೃತಿ, ಸಾಹಿತ್ಯ, ಸಂಗೀತ, ಅಧ್ಯಾತ್ಮ, ಶಿಕ್ಷಣ ಮತ್ತು ಉತ್ತಮ ನಡವಳಿಕೆಯ ಲಕ್ಷಣ
ಹೇಗಿರಬೇಕು ಅನ್ನೋದನ್ನು ಜಗತ್ತಿಗೆ ಪರಿಚಯಿಸಿದಂಥ ಭವ್ಯ ಭಾರತೀಯ ಪರಂಪರೆಯ ಇತ್ತೀಚಿನ ಜನಾಂಗ ನಾವು. ಆದರೆ ನಮ್ಮ ಇತಿಹಾಸ ನಮ್ಮ ಮನಸ್ಸಿಗೆ ಬರಲೇ ಇಲ್ಲ. ನಮ್ಮ ಪೂರ್ವಜರು ಹೇಗೆ ಬಾಳಿದ್ದರು, ಹೇಗೆ ಅದ್ಭುತವಾದ ಒಂದು ಸುಭದ್ರವಾದಂಥ ಭವ್ಯವಾದಂಥ ಸಂಸ್ಕೃತಿಯ ಆಧ್ಯಾತ್ಮಿಕ ಶಕ್ತಿಯ ಆಧಾರದ ಮೇಲೆ ಅದ್ಭುತವಾದ ದೇಶವನ್ನು ಕಟ್ಟಿದ್ದೆವು ಅನ್ನೋದು ನಮಗೆ ಪರಿಚಯ ಇಲ್ಲ. ಇವತ್ತು ಕಣ್ಣು ಬಿಟ್ಟು ನೋಡ್ತಾ ಇರುವಂಥ ಮಗುವಿಗಂತೂ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವ್ರ ತಂದೆಗೂ ಗೊತ್ತಿಲ್ಲ, ಅವ್ರ ತಾತನಿಗೂ ಗೊತ್ತಿಲ್ಲ, ಅವ್ರ ಮುತ್ತಾತನಿಗೂ ತನ್ನ ಭವ್ಯ ಪರಂಪರೆಯ ಬಗ್ಗೆ ಅಷ್ಟಾಗಿ ಪರಿಚಯ ಇಲ್ಲ. ಇದೊಂದು ದುರಂತ. 1000 ವರ್ಷಗಳ ಕಾಲ ಮಕ್ಕಳು ಬಿಡಿ ಪಾಪ, ನೀವು ಸ್ವಲ್ಪ ದೊಡ್ಡವರೆಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ ಸಾಕು. 1000 ವರ್ಷಗಳ ಕಾಲ ಅನ್ಯರ ಆಕ್ರಮಣ, ಗುಲಾಮಗಿರಿ, ದಾಸ್ಯ ಪ್ರವೃತ್ತಿಯಿಂದಾಗಿ ನಮ್ಮ ಸ್ವಂತದ್ದು ಏನೋ ಒಂದು ಇದೆ ಅನ್ನೋದು ಮರೆತು ಹೋಗಿರುವಂಥ ಕಾಲಘಟ್ಟದಲ್ಲಿ ಈ ರಾಷ್ಟ್ರೋತ್ಥಾನ ಎದ್ದು ನಿಲ್ಲತ್ತೆ, ರಾಷ್ಟ್ರೋತ್ಥಾನ ಉದಯವಾಗತ್ತೆ. ಇಲ್ಲ, ರಾಷ್ಟ್ರದ ಅಭಿವೃದ್ಧಿಗೆ ಶ್ರೇಷ್ಠ ಮಟ್ಟದ ವ್ಯಕ್ತಿಗಳ ನಿರ್ಮಾಣ, ಸ್ವಾಮಿ ವಿವೇಕಾನಂದರ ಕನಸು, ಅದನ್ನು ನಿಜವಾದ ಅರ್ಥದಲ್ಲಿ ನನಸು ಮಾಡ್ತಾ ಇರುವುದು ರಾಷ್ಟ್ರೋತ್ಥಾನದವರು ಮಾತ್ರ. ವಿವೇಕಾನಂದರ ವಿಚಾರಗಳು ಏನಿದ್ದು? ರಾಷ್ಟ್ರ ನಿರ್ಮಾಣ ಅಂದರೆ ವ್ಯಕ್ತಿಯ ನಿರ್ಮಾಣ. ವ್ಯಕ್ತಿಯ ನಿರ್ಮಾಣ ಎಲ್ಲಿಂದ ಆಗ್ತಾನೆ? ಮನೆಯಲ್ಲಿ ಆಗ್ತಾರಾ? ಗುರುಕುಲದ ಮಾದರಿಯ ಶ್ರೇಷ್ಠ ಮಟ್ಟದ ಭಾರತೀಯ ಶಿಕ್ಷಣ ಪದ್ಧತಿಯಿಂದ ಮಾತ್ರ ಶ್ರೇಷ್ಠ ವ್ಯಕ್ತಿಗಳ ನಿರ್ಮಾಣ. ಸ್ವಂತಿಕೆ, ವಿದೇಶಿಯರನ್ನು ಕಂಡು ಇಮಿಟೇಟಿಂಗ್ ವೆಸ್ಟ್ ಬ್ಲೈಂಡ್ಲಿ, ಅದನ್ನು ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ಓ ಇಂಡಿಯನ್ಸ್, with this blind imitation of foreigners, with this blind dependence on foreigners, this slave-like weakness, this cowardice, do you wish to achieve great heights? ನೋಡಿ ಎಂಥ ಭಾಷೆ, ಅವ್ರದ್ದೇ ಶಬ್ದಗಳಿವೆಲ್ಲ. ಈ ಒಂದು ಅಂಜುಬುರುಕು ದಾಸ್ಯ ಪ್ರವೃತ್ತಿ, ನಮ್ಮ ಸ್ವಂತಿಕೆ ಇಲ್ಲದೇ ಇರುವಂಥ ವ್ಯಕ್ತಿತ್ವ, ವಿದೇಶಿಯರ ಅಂಧಾನುಕರಣೆ, ಈ ರೀತಿಯಾದಂಥ ಮನಸ್ಥಿತಿಯಿಂದ ಅದ್ಭುತವಾದಂಥ ಶ್ರೇಷ್ಠ ಭಾರತವನ್ನು ಕಟ್ಟೋದಕ್ಕೆ ಸಾಧ್ಯವೇ? ಗಿವ್ ಅಪ್ ದಿಸ್ ಆಫುಲ್ ಡಿಸೀಸ್ ದಟ್ ಈಸ್ ಕ್ರೀಪಿಂಗ್ ಇನ್ ಟು ಅವರ್ ನ್ಯಾಷನಲ್ ಬ್ಲಡ್ ಅಂತ ಹೇಳ್ತಾರೆ. ನಮ್ಮ ರಕ್ತ ನಾಡಿಗಳನ್ನು ಪ್ರವೇಶ ಮಾಡಿಬಿಟ್ಟಿದೆ ಈ ದಾಸ್ಯ ಪ್ರವೃತ್ತಿ. ನಮ್ಮ ಸ್ವಂತದ್ದೇನೂ ಇಲ್ಲ, ಎನಿಥಿಂಗ್ ದಟ್ ಆಫ್ ವೆಸ್ಟರ್ನ್ ಆರಿಜಿನ್ ಈಸ್ ಗ್ರೇಟ್ ಅನ್ನುವ ಭ್ರಮೆಯಲ್ಲಿ ನಾವು ಮುಳುಗಿ ಹೋಗಿಬಿಟ್ಟಿದ್ದೀವಿ 1000 ವರ್ಷಗಳಿಂದ. ಆದರೆ ಇತ್ತೀಚಿನ ನೀವು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳನ್ನು ನೋಡಿ, ಶೈಕ್ಷಣಿಕ ಪದ್ಧತಿಯನ್ನು, ಶ್ರೇಷ್ಠ ಮಟ್ಟದ ಉನ್ನತ ಮಟ್ಟದ ಶೈಕ್ಷಣಿಕ ಪದ್ಧತಿಯನ್ನು ಅಳವಡಿಸಿಕೊಂಡಿರುವಂಥ ಕೆಲವು ದೇಶಗಳನ್ನು ನೀವು ಸ್ಟಡಿ ಮಾಡಿ, ಅವು ಎಲ್ಲದರಲ್ಲಿಯೂ ಅದ್ಭುತವಾದಂಥ ಮನುಷ್ಯ ಹೇಗೆ ಪ್ರಪಂಚಕ್ಕೆ ದೊಡ್ಡ ಆಸ್ತಿ ಆಗಬಲ್ಲ, ಒಬ್ಬ ವ್ಯಕ್ತಿ ತ್ರಿವಿಕ್ರಮನಾಗಿಯೂ ಬೆಳೆಯಬಲ್ಲ, ಕುಬ್ಜನಾಗಿಯೂ ಇರಬಲ್ಲ. ಶಿಕ್ಷಣ ಕ್ರಾಂತಿ, ಶಿಕ್ಷಣವೇ ರಾಮಬಾಣ. ಎಲ್ಲ ಸಮಸ್ಯೆಗಳಿಗೆ ದೊಡ್ಡ ಪರಿಹಾರ ಈ ಶಿಕ್ಷಣದಲ್ಲಿದೆ. ಇಲ್ಲಿ ಸರಿಪಡಿಸಿದರೆ, ಅಥವಾ ಇನ್ನೂ ಸರಳವಾದ ಭಾಷೆಯಲ್ಲಿ ಹೇಳೋದಾದರೆ, 1000 ದೇಶದಲ್ಲಿ ಕಾಣುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒಂದೇ, ಅದು ಉತ್ತಮ ಉನ್ನತ ಗುಣಮಟ್ಟದ ಶಿಕ್ಷಣ. ನೀವೆಲ್ಲ ಪೋಷಕರಿದ್ದೀರಾ, ಪುಟಾಣಿ ಮಕ್ಕಳನ್ನು ಮಡಿಲಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ದೀರಾ. ನಮ್ಮ ಕೈಯಿಂದ ಆಗದೇ ಇರುವಂಥದ್ದನ್ನು ನಮ್ಮ ಮಕ್ಕಳ ಕೈಯಿಂದ ಮಾಡಿಸ್ಬೇಕು ಅನ್ನುವಂಥ ಕನಸನ್ನು ಕಂಡುಕೊಂಡು ಕುಂತ್ಕೊಂಡಿದ್ದೀರಾ. ನಮ್ಮ ಮಕ್ಕಳ ಉಜ್ವಲ ಭವಿಷ್ಯವನ್ನು ಕನಸು ಕಾಣ್ತಾ ಇದ್ದೇವೆ. ಈ ಕನಸನ್ನು ನನಸಾಗಿ ಮಾಡುವಂಥ ಶಕ್ತಿ ಸಾಮರ್ಥ್ಯ ಯಾವುದಾದ್ರೂ ಸಂಸ್ಥೆಗಿದೆ ಅಂದರೆ ಅದು ನಮ್ಮ ರಾಷ್ಟ್ರೋತ್ಥಾನ ಸಂಸ್ಥೆಗೆ ಇದೆ. ಅದನ್ನು ನೀವು ನಂಬಿ, ದಿನೇಶ್ ಹೆಗಡೆ ಅವರು ಬಹಳ ಚೆನ್ನಾಗಿ ಹೇಳಿದರು ಪ್ರಾಸ್ತಾವಿಕ ಭಾಷಣದಲ್ಲಿ. ಅವರ ಮೇಲೆ, ಸಂಸ್ಥೆಯ ಮೇಲೆ, ಈ ನಮ್ಮ ಎಲ್ಲ ಶಿಕ್ಷಕರ ಮೇಲೆ ನೀವು ಒಂದು ನಂಬಿಕೆಯನ್ನಿಟ್ಟು ನಿಮ್ಮ ಮಗುವನ್ನು ಇಲ್ಲಿ ಶಾಲೆಗೆ ಸೇರಿಸಿದ್ದೀರಾ. ಅದು ಬಹಳ ದೊಡ್ಡದಾದಂಥ ಒಂದು ಡಿಸಿಷನ್ ನಿಮ್ಮ ಜೀವನದಲ್ಲಿ. ಹೀಗೆ ಯಾಕೆಂದರೆ ನಾನು ಇಲ್ಲಿ ನಿಮ್ಮ ಎದುರಿಗೆ ನಿಂತ್ಕೊಂಡಿದ್ದೇನೆ.
ನಾನು ಕಳೆದ 25-30 ವರ್ಷದಿಂದ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಹೋಗಿ ನೋಡಿ ಕಂಡು ಎದುರಿಗೆ ಬಂದು ನಿಮ್ಮ ಎದುರಿಗೆ ನಿಂತ್ಕೊಂಡಿದ್ದೇನೆ. ಅರ್ಥ ಆಗತ್ತಾ ನಿಮಗೆ? ನೀವು ಯಾವುದನ್ನು ಹೆಸರಿಸ್ತೀರೋ ಇಂಟರ್ನ್ಯಾಷನಲ್ ಸ್ಕೂಲ್ಗಳನ್ನು ಹೋಗಿದ್ದೇನೆ. ಅವನ್ನ ಯಾವುದನ್ನು ನಾನು ತುಷ್ಟೀಕರಿಸ್ತಾ ಇಲ್ಲ, ಕಡಿಮೆ ಅಂತ ಹೇಳ್ತಾ ಇಲ್ಲ. ಆದರೆ ಅದಕ್ಕಿಂತ ಇನ್ನೂ ಶ್ರೇಷ್ಠ ಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬಹುದು ಅನ್ನೋ ಆಶಾಭಾವನೆಯನ್ನು ಹುಟ್ಟಿಸಿದೆ ಈ ನಮ್ಮ ರಾಷ್ಟ್ರೋತ್ಥಾನ ನನಗೆ. ಹಾಗೆ ಪ್ರೈವೇಟ್ ಆರ್ಗನೈಜೇಷನ್ ಸ್ಕೂಲ್ಗಳು ಎಲ್ಲ ನಡೆಸ್ತಾ ಇದ್ದಾರೆ. ಆದರೆ ಈ ನೋಡಿ, ವಿದ್ಯಾರಂಭ ಷೋಡಶ ಸಂಸ್ಕಾರದಲ್ಲಿ ಇದೊಂದು ಸಂಸ್ಕಾರ. ಹೇಗೆ ರೈತ ಹೊಲವನ್ನು ಹಸನು ಮಾಡಿ ಬೀಜವನ್ನು ಬಿತ್ತುವುದಕ್ಕಿಂತ ಮುಂಚೆ ಅವನದೇ ಒಂದು ಸಂಸ್ಕಾರ, ಅವನದೇ ಒಂದು ಪೂಜೆ ಅಂತಿರತ್ತೆ. ಭಾರತ ದೇಶದ ಈ ಪರಂಪರೆ ಪ್ರತಿಯೊಂದು ಕಾರ್ಯಕ್ಕೂ ಆಧ್ಯಾತ್ಮಿಕ ಆಯಾಮವನ್ನು ಸ್ಪರ್ಶಿಸುತ್ತೆ. ಆಧ್ಯಾತ್ಮಿಕ ಆಯಾಮದ ಪರಿಚಯ ಮಾಡಿದರ ಮೂಲಕವೇ ಅಥವಾ ಆಧ್ಯಾತ್ಮಿಕ ಆಯಾಮದ ಮೂಲಕವೇ, ಆಧ್ಯಾತ್ಮಿಕ ಚಟುವಟಿಕೆಯ ಮೂಲಕವೇ ಅದು ಬೆಳೆ ಬೆಳೆಯೋದಿರಲಿ, ಬೀಜ ಹಾಕೋದಿರಲಿ, ರಾಶಿ ಮಾಡೋದಿರಲಿ, ವ್ಯಕ್ತಿಗಳ ಇರಲಿ, ಪ್ರಕೃತಿಯ ಜೊತೆಗಿರಲಿ, ಮನೆ ಕಟ್ಟೋದಿರಲಿ, ಪ್ರತಿಯೊಂದು ಕಾರ್ಯಗಳಲ್ಲಿ ಇಲ್ಲಿ ಆಧ್ಯಾತ್ಮಿಕ ಸಂಸ್ಪರ್ಶದ, ಆಧ್ಯಾತ್ಮಿಕ ಒಂದು ಚಿಂತನೆಯ, ಆಧ್ಯಾತ್ಮಿಕ ಒಂದು ನೆಲಗಟ್ಟಿನ ಮೇಲೆ, ಆಧಾರದ ಮೇಲೆ ನಮ್ಮ ಸಂಸ್ಕೃತಿ ನಿಂತಿದೆ. ಅದನ್ನು ಮನಗಂಡಿರುವಂಥ ರಾಷ್ಟ್ರೋತ್ಥಾನ ನಿಮ್ಮ ಮಗುವಿಗೆ ನಮ್ಮ ಪ್ರಾಚೀನ ಋಷಿ ಪ್ರಣೀತವಾದಂಥ ಷೋಡಶ ಸಂಸ್ಕಾರಗಳಲ್ಲಿ ಒಂದಾದ ಈ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾದ ರೀತಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಹೀಗೆ ನಿಮ್ಮ ಮಗುವಿಗೆ ಒಂದು ಉನ್ನತ ಮಟ್ಟದ ಶಿಕ್ಷಣಕ್ಕೆ ಇವತ್ತು ಇದೊಂದು ಪ್ರಾರಂಭಿಕ ಬೀಜ, ಸಂಸ್ಕಾರದ ಬೀಜ ಬಿತ್ತಲ್ಪಟ್ಟಿದೆ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿರುವಂಥ, ನನಗೆ ಬಹಳ ವರ್ಷದ ಪರಿಚಯ ಇರುವಂಥ ಡಾಕ್ಟರ್ ಮಹೇಶ್ವರಯ್ಯ ಅವರು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿದಾಗ ಬಹಳ ಸಂತೋಷಪಟ್ಟೆ. ಮಕ್ಕಳ ಈ ಕಾರ್ಯಕ್ರಮಕ್ಕೆ ಪೋಷಕರು ಬಂದಿದ್ದಾರೆ. ಇಂಥ ಒಂದು ಶೈಕ್ಷಣಿಕ ಪ್ರಪಂಚದಲ್ಲಿ ನಿಮ್ಮ ಜೊತೆಗೆ ಬೆಳಗಿನ ನನ್ನ ಸಮಯವನ್ನು ಕಳೆದದ್ದಕ್ಕೆ ನನಗೂ ಸಂತೋಷವಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದು.